ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ವಾಮಿ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋ ಇದೇ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದು ಆರ್ ಕುಕಿಂಗ್ ಸ್ಪೆಷಲ್ ರೆಸ್ಟೋರೆಂಟ್ ಸ್ಟೈಲ್ ಆಲೂ ಪರೋಟ. ಈ ಪರೋಟ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಎಲ್ಲ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವ ಥರ ಬಂತು ಅಂತ ಒಂದ್ಸಲ ಟ್ರೈ ಮಾಡಿ. ಪರೋಟ ಮಾಡಲು ಒಂದು ಪಾತ್ರೆಗೆ ಒಂದು ಬೌಲಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆಮೇಲೆ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಫಸ್ಟೇ ನೀರು ಹಾಕ್ಬಿಟ್ರೆ ತೆಳುವಾಗ್ಬಿಟ್ರೆ ಕಷ್ಟ. ಅತಿ ಜಾಸ್ತಿ ಗಟ್ಟಿನೂ ಬೇಡಿ, ತೆಳುನೂ ಬೇಡಿ. ಸ್ವಲ್ಪ ನೀರು ಹಾಕೊಂಡೆ ಕಲಿಸ್ಕೊಳ್ಳಿ. ಆಮೇಲೆ ನೀವು ಚಪಾತಿ ಹಿಟ್ಟು ಕಲಿಸ್ತೀರ ಅದೇ ಕಲಿಸ್ರೆ ಸಾಕು. ಈ ಪರೋಟ ತುಂಬ ಚೆನ್ನಾಗಿರ್ತದೆ, ಮಕ್ಳಿಗಾಗಲಿ ವಯಸ್ಸಾಗಿರೋರ್ಗಾಗಲಿ ತುಂಬ ಚೆನ್ನಾಗಿರ್ತದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಇದು ಸ್ವಲ್ಪ ಆಯಿಲ್ ಹಾಕೋಬೇಕು, ಆಯಿಲ್ ಹಾಕೊಂಡು ಚೆಂದಾಗಿ ಸ್ಮ್ಯಾಕ್ಸ್ ಮಾಡಬೇಕು. ಇದು ಒಳಕ್ಕೆಲ್ಲ ಎಣ್ಣೆ ಎಲ್ಲ ಹಿಡಿಬೇಕು. ಆ ರೀತಿಯಲ್ಲಿ ಅಂದರೆ ಪರೋಟ ತುಂಬ ಚೆನ್ನಾಗಿರ್ತದೆ. ಈ ರೀತಿ ಕಲಸಿ ಒಂದು 1/4 ಗಂಟೆ ನೆನೆ ಕೊಡಬೇಕು. ಇದು ನೆನೆ ಗಂಟೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಕೊತ್ತಂಬರಿ, 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೋಬೇಕು, 3 ಆಲೂಗಡ್ಡೆ, 1-2 ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡ್ರು, ಗರಂ ಮಸಾಲ, ಸ್ವಲ್ಪ ಹಳದಿ ಪೌಡರು. ನಿಮ್ಮ ಮನೇಲಿದ್ದರೆ ಒಂದು ಸ್ವಲ್ಪ ಚಾಟ್ ಮಸಾಲ ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಳ್ಳಿ. ಇದೆಲ್ಲ ನೀಟಾಗಿ ಒಂದು ಬೌಲ್ಗೆ ಆಲೂಗಡ್ಡೆನ ಫುಲ್ಲು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಮನೇಲಿ ಹುಡುಗರುಗಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ಳಿ. ತುಂಬ ಚೆನ್ನಾಗಿರ್ತದೆ. ಮನೇಲಿದ್ದರೆ ಹಾಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಒಂದು ಈರುಳ್ಳಿ ಅಷ್ಟು, ಆಮೇಲೆ ಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಕೊಂಡಿರ್ತೀನಲ್ಲ ಅದು, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದಕ್ಕೆ ಮೊಸರು ಕಾಂಬಿನೇಷನು. ಇದು ಕೊತ್ತಂಬರಿ ಸೊಪ್ಪು, ಒಂದರಿಂದ 2 ಈರುಳ್ಳಿ ಸಾಕು. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು. ಹಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದು ಚೆಂದಾಗಿ ಕಲಿಸ್ಕೋಬೇಕು. ಚೆಂದಾಗಿ ಕಲ್ಸ್ಕೊಂಡು ಅದಕ್ಕೆ ಬಂದಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿ ಸಾಕು. ಜಾಸ್ತಿ ಹುಳಿ ಆದರೆ ಚೆನ್ನಾಗಿರೋಕ್ಕಿಲ್ಲ. ಈ ಲೆವೆಲಿಗೆ ಬಂದಮೇಲೆ ಇದು 1/4 ಗಂಟೆ ಆಗೈತೆ ನೋಡಿ, ಅದಕ್ಕೆ ಬಂದೈತೆ. ಈ ಥರ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಈ ಥರ ಉಂಡೆ ಕಟ್ಕೋಬೇಕು. ನೀವು ಪೂರಿ ಉಂಡೆ ಕಟ್ತಿದ್ರಲ್ಲ, ಅದಕ್ಕಿಂತ ಡಬಲ್ 1 to ಡಬಲ್ ಇರಬೇಕು. ಇದು ಸ್ವಲ್ಪ ಒತ್ಕೊಂಡು ನೀವು ಉಂಡೆ ಸ್ವಲ್ಪ ದಪ್ಪಗೆ ಕಟ್ಕೋಬೇಕು. ಈ ಥರ ಸ್ವಲ್ಪ ಒತ್ಬಿಟ್ಟು ಒಳಗಡೆ ಆ ಮಸಾಲ ಕಲಸಿರ್ತೀವಲ್ಲ ಅದು ಹಾಕ್ಬಿಟ್ಟು ಫುಲ್ಲು ಈ ಥರ ಫೋಲ್ಡ್ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ಮೈದಾ ಸೀಟ್ ಹಾಕ್ಕೊಂಡು ಒತ್ಕೋಬೇಕು. ನಿಧಾನಕ್ಕೆ ಒತ್ಕೊಳ್ಳಿ. ಫುಲ್ಲು ರಫಲ್ಲಿ ಒತ್ತರೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ನೆಕ್ಸ್ಟು ಅದೇ ಥರ ಒಳಗಡೆ ಮಸಾಲೆ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಈ ಥರ ಇಟ್ಕೋಬೇಕು. ನೋಡಿ, ಈ ಥರ ಬಂದೈತೆ. ನೀವು ಇದೇ ಥರ ಒತ್ಕೋಬೇಕು. ನೆಕ್ಸ್ಟು ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಸ್ವಲ್ಪ ಜಾಸ್ತಿನೇ ಹಾಕಿ ಎಣ್ಣೆ, ಇದು ಬೇಯಬೇಕು ಚೆನ್ನಾಗಿ. ಸ್ವಲ್ಪ ಎಣ್ಣೆ ಹಾಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಫುಲ್ಲು ಲೋ ಫ್ಲೇಮ್ ಮೇಲೆ ಬೇಯಿಸ್ಕೊಳ್ಳಿ.
ಮೇಲೆ ಮಾತ್ರ ಕಲರ್ ಆಗುತ್ತೆ, ಒಳಗಡೆ ಬೇಯಕ್ಕಿಲ್ಲ. ನೀವು ಫುಲ್ಲು ಉರಿ ಕೊಟ್ಟು ಬೇಯಿಸಿದ್ರೆ ಆದಷ್ಟು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಬೇಯಿಸಿ. ಈ ರೀತಿ ಬಂದರೆ ಸಾಕು, ಪರ್ಫೆಕ್ಟಾಗೈತೆ. ಅದೇ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ನೋಡಿ, ಈ ಕಲರ್ ಬಂದರೆ ಸಾಕು. ತುಂಬ ಚೆನ್ನಾಗಿರ್ತದೆ ತಿನ್ನೋಕ್ಕೆ. ಇದಕ್ಕೆ ಮೊಸರು ತುಂಬ ಚೆನ್ನಾಗಿರ್ತದೆ ಕಾಂಬಿನೇಷನು. ಒಂದ್ಸಲ ಮನೆ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.